ಆದಿ ಯಾಕೆ ಲೇಟು? ಆದಿ, ಲಕ್ಷ್ಮಿ ಟೆಸ್ಟ್ ಹೇಗೆ ಮಾಡಿದ್ರಿ? ಆದಿ ಟೆಸ್ಟ್ ಹೇಗಾಯಿತು? ಲಕ್ಷ್ಮಿ ಹೇಗಾಯಿತು ಟೆಸ್ಟ್ ಎಲ್ಲ? ಆದಿ ಹೇಗಾಯ್ತು ಟೆಸ್ಟ್ ಹೇಳೋ. ಹೆಂಗೋ ಆಯ್ತು ಬಿಡಜ್ಜಿ, ನಂಗೆ 99, ಅವಳಿಗೆ 98. ಹಾ ಏನು? ಅಂದರೆ ಅದು ಅವಳಿಗೆ 99, ನನಗೆ 98. ತುಂಬ ಸಂತೋಷ ಆಯಿತು ಪುಟ್ಟ. ನಿಮ್ಮ ತಾತ ಇದ್ದಿದ್ರೆ ಅದೆಷ್ಟು ಖುಷಿ ಪಡ್ತಿದ್ರೋ ಏನೋ. ಹಳ್ಳಿಯಿಂದ ಬಂದ ಹುಡುಗಿ ಮೊದಲನೇ ಟೆಸ್ಟಲ್ಲೇ 99 ಮಾರ್ಕ್ಸ್ ತೊಗೊಂಡಿದೆಯಲ್ಲ ನೀನು. ಹಾಂ ಪಾವನಿ, ಹೋಗಿ ಸಕ್ಕರೆ ತೊಗೊಂಡ್ಬಾ. ಅಜ್ಜಿ ನಂದು 98, ಅವಳಿಗಿಂತ ಒಂದೇ ಒಂದು ಮಾರ್ಕ್ಸ್ ಕಮ್ಮಿ. ಅವಳನ್ನ ಮಾತ್ರ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇದ್ದೀರಲ್ಲ, ಸರಿನಾ? ಅಯ್ಯೋ ಅಯ್ಯೋ ನನ್ನ ಮುದ್ದು ಕೂಸೆ, ನೀನು ನಿಮ್ಮ ತಾತನಿಗಿಂತ ತುಂಬ ಮೇಲಿದೆಯಾ ಕಣೋ. ಇದುವರೆಗೂ ನಿಮ್ಮ ತಾತ ನಿಮ್ಮಪ್ಪ ಯಾರು 98 ಮಾರ್ಕ್ಸ್ ತೊಗೊಂಡೇ ಇಲ್ಲ. ನೀನು ನೋಡು ಅವ್ರನ್ನೇ ಮೀರಿಸ್ಬಿಟ್ಟಿದ್ಯಾ. ಅಜ್ಜಿ, ಆದಿಗೆ 1 ಸ್ಪೂನ್ ಎಕ್ಸ್ಟ್ರಾ ತಿನ್ನಿಸಿ. ನನಗೆ 1 ಮಾರ್ಕ್ಸ್ ಅವನಿಗಿಂತ ಜಾಸ್ತಿ ಬಂದಿದೆ ಅಂತ ನನಗಿಂತ ಅವನೇ ತುಂಬ ಖುಷಿಯಾಗಿದ್ದ. ಹೀಗೆ ಇಬ್ರು ಖುಷಿಯಾಗಿರಿ. ಕಾಂಪಿಟೇಷನ್ದಲ್ಲಿ ಚೆನ್ನಾಗಿ ಓದಿ, ಸರಿನಾ? ತಗೊಂಡು ಮನೇಲಿ ಎಷ್ಟು ಕೆಲಸ ಇರುತ್ತೆ ಅಂತ ಗೊತ್ತಲ್ವಾ ನಿನಗೆ? ಸಾರಿ ಅತ್ತೆ, ಅದು ಕಾಲೇಜಲ್ಲಿ ಇವತ್ತು ಸರಿ ಕಾಲೇಜ್ ವಿಷಯ ಎಲ್ಲ ಮನೇಲಿ ಬೇಡ, ತಗೋ ಇದನ್ನು. ಮನೆ ಕೆಲಸ ಎಲ್ಲ ಹಾಗೇ ಇದೆ, ಎಲ್ಲ ಮಾಡ್ತೀನಿ ಅಂತ ನೀನೇ ಒಪ್ಕೊಂಡಿದ್ಯಾ. ಇದ್ರೆ ರಾತ್ರಿಗೆ ಬೇಕಾಗಿರೋ ಅಡುಗೆ ಲಿಸ್ಟ್ ಇದೆ, ಎಲ್ಲನೂ ಮಾಡು. ಇನ್ನು 1 ಗಂಟೆಲಿ ಎಲ್ಲರೂ ಊಟಕ್ಕೆ ಬರ್ತಾರೆ. ಮಾಡಬೇಕು. ಯಾಕೆ ನಾವೆಲ್ಲ ಮಾಡಲ್ವಾ? ಬರೀ ಕೂತು ತಿಂದರೆ ಸಾಲದು, ಬೇಗ ಬೇಗ ಅಡುಗೆ ಮಾಡೋದನ್ನು ಕಲಿಬೇಕು. ಸರಿ ಅತ್ತೆ, ಮಾಡ್ತೀನಿ. ಆಗ್ಬೇಕು ಹಂಗೆ ಆಗ್ಬೇಕು. ನನ್ನಂತ ಪಾಪದ ಹುಡುಗಂಗೆ ಮನ್ಸುಟಿಯಲ್ಲ, ಅದಕ್ಕೆ ಈ ಶಿಕ್ಷೆ. ಬೇರೆಯವ್ರ ನೋವನ್ನ ನೋಡಿ ಖುಷಿ ಪಡೋದು ವಿಕೃತಿ. ಏನಾದರೂ ಬುದ್ಧಿ ಹೇಳ್ತೀಯ ಲಕ್ಷ್ಮಿ? ನಿನಗೆ ಕಿವಿ ಚೆನ್ನಾಗಿ ಕೇಳಿಸುತ್ತೆ ಅಂತ ನನಗೂ ಗೊತ್ತು. ಕೇಳಿಸ್ತು. ಬೇರೆಯವ್ರ ನೋವಲ್ಲಿದ್ದಾಗ ಅದನ್ನ ನೋಡಿ ಖುಷಿ ಪಟ್ರೆ ವಿಕೃತಿ. ಆದರೆ ನೀನು ಬೇರೆಯವಳು ಅಲ್ವಲ್ಲ, ನೀನು ನಮ್ಮವಳು, ಅದಕ್ಕೆ ಖುಷಿ ಪಡ್ಬೋದು. ಈ ಆಪಲ್ಲು ವಾಶೇ ಆಗಿಲ್ಲ. ಲಕ್ಷ್ಮಿ, ನೀನು ಎಲ್ಲ ಕೆಲಸನೂ ಮಾಡಬೇಕು ಅಂತ ಅಮ್ಮ ಹೇಳಿಲ್ವಾ? ಮತ್ತು ನಾನು ಇಷ್ಟೊತ್ತು ಮಾಡಿದ್ದೇನು ಕೆಲಸ? ಅಷ್ಟು ಮಾಡಿದ್ರೆ ಸಾಕಾಗಲ್ಲಮ್ಮ, ಮಲ್ಟಿ ಟಾಸ್ಕಿಂಗ್ ಮಾಡಬೇಕು. ಬಾಯಿಲಿ ಈ ಆಪಲ್ ವಾಶ್ ಮಾಡಿಕೊಡು. ಬಾ ಅಂದೆ.